30-40 ವರ್ಷದಿಂದ ಮಾತಾಡ್ತೀವಿ. 30-40 ವರ್ಷದಿಂದ ಇಡ್ಲಿನೇ ಆಗ್ತಾ ಇದ್ದೀರಾ? ನಮ್ಮಲ್ಲಿ ಫಿಲ್ಟರ್ ನೀರೇ ಹಾಕೋದು. ಹಂಗೆ ಇಸ್ಕಿ ತೊಳಿಬೇಕು ಸರ್ ಬೆಳಿಗ್ಗೆ ಟೈಮು. ಓಕೆ. ವಾಕಿಂಗ್ ಎಲ್ಲ ಬರ್ತಲ್ಲ ಸರ್, ಅವ್ರು ಬಂದು ಇಡ್ಲಿ ತಿಂದ್ಬಿಟ್ಟು ಹೋಯ್ತಾರೆ ಸರ್. ಇದು ಇಡ್ಲಿ ನೋಡಿ ಸರ್, ಕಲ್ ಸಕ್ಕರೆ ಇದ್ದಂಗಿದೆ. ಒಳ್ಳೆ ಹೌದು ಸರ್, ನಮ್ದೆಲ್ಲ ಕ್ವಾಲಿಟಿ. 30 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರಲ್ಲ 2 ಇಡ್ಲಿನ. ಸರ್ ನಮಗೆ ದುಡ್ಡು ಮುಖ್ಯ ಅಲ್ಲ ಸರ್, ನಮಗೆ ಜನ ಮುಖ್ಯ. ಹೆಲ್ತ್ ಜನ ಬರೋದು ಮುಖ್ಯ ನಮಗೆ. ಅವಾಗ ಮದುವೆ ಕಾಯಬೇಕು ಅಂತ ಇಲ್ಲ, ಹೋಟ್ಲಿಗೆ ಬಂದ್ಬಿಟ್ರೆ ಸಿಕ್ಬಿಡುತ್ತೆ. ಹೌದು ಸರ್, ನೀನೇ ಯೂಸ್ ಮಾಡ್ತೀರಾ? ನಂದಿನೇ ಯೂಸ್ ಮಾಡ್ತೀವಿ ಕ್ವಾಲಿಟಿಗೋಸ್ಕರ. ಕ್ವಾಲಿಟಿ ನಮ್ಮ ಬೆಂಗಳೂರು ನಮ್ದಲ್ಲ ಸರ್, ಬ್ರ್ಯಾಂಡು ನಮ್ದೇ ಬ್ರ್ಯಾಂಡು. ಓಕೆ, ಕಲ್ಬೇರಿಕೆ ಇರುತ್ತೆ ಸರ್ ಎಲ್ಲ. ಓಕೆ ಓಕೆ. ಚಂದ್ರ ಭಟ್ರ ಕೈ ಚಳಕನ ಇದು? ಹೌದು ಸರ್, ಕೈ ಚಳಕನೂ ಇದೆ ಸರ್, ಐಟಮ್ ಹಂಗಿದೆ ಸರ್. ತೆಗಿತಾ ಇದೀರಾ? ಅರ್ಧಕ್ಕೆ ತೆಗಿದೆ ಸರ್. ಎಲ್ಲಾ ಹೋಟ್ಲಲ್ಲಿ ಫುಲ್ ತೆಗೆದ್ರೆ ನೀವೇನ್ ಚಂದ್ರ ಭಟ್ರೆ ಅರ್ಧಕ್ಕೆ ತೆಗಿತಾ ಇದೀರಾ? ನಾಟಿ ಬೆಣ್ಣೆಗೂ ಸಾಬೂದಾನ ಇಡ್ಲಿಗೆ ಏನ್ ಸಂಬಂಧ ಇದೆ ಮಾಡ್ತಾ ಇದೀರಾ? ಅದೇ ನೋಡಿ ಸರ್, ಅರಳು ಕಾಣ್ತಾ ಇದೆ. ಅರಳು ಮಣಿ ತರ ಕಾಣ್ತಾ ಇದೆ. ಮಣಿ ಈಗ ನಾಟಿ ಬೆಣ್ಣೆ ಹಾಕಿದೆ ಸರ್ ನೋಡಿ. ಎಲ್ಲ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಆಗಿದೆ ನೋಡಿ ಸರ್. ನೋಡಿ ಸರ್, ಇದಕ್ಕಾಗಿದೆ ಮಾಡ್ಕೋಬೋದು ಸರ್. ಇದನ್ನ ಡೈಮಂಡ್ ಸರನೆ ಮಾಡ್ಕೊಬಿಡ್ಬೋದು. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಾವಿವತ್ತು ಸ್ವಾಸ್ಥ್ಯ ಕೆಫೆ ಬಂದಿದ್ದೀವಿ. ಸ್ವಾಸ್ಥ್ಯ ಕೆಫೆದಲ್ಲಿ ಇವ್ರು ಚಂದ್ರ ಮಾಸ್ಟರ್ ಅಂತಂದೇಳಿ, ಸೊ ಒನ್ ಆಫ್ ದ ಬೆಸ್ಟ್ ಇಡ್ಲಿ ಮಾಸ್ಟರ್, ತಪ್ಪಾಗೋದಿಲ್ಲ, ಚಂದ್ರ ಮಾಸ್ಟರ್ ಅಂತಂದೇಳಿ. ಸರ್ ನಿಮ್ಮ ಹೆಸರೇನು? ಚಂದ್ರು ಅಂತ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು 30-40 ವರ್ಷದಿಂದ ಮಾತಾಡ್ತೀವಿ. 30-40 ವರ್ಷದಿಂದ ಇಡ್ಲಿನೇ ಆಗ್ತಾ ಇದ್ದೀರಾ? ಇಡ್ಲಿನೇ ಆಗ್ತಿದೆ ಸರ್. ಇಡ್ಲಿ ಪೂರಿ ನಿಮ್ಮ ಸ್ಪೆಷಾಲಿಟಿ ವರ್ಕ್ ಇಡ್ಲಿ. ಎಲ್ಲೆಲ್ಲಿ ಇಡ್ಲಿ ಕೊಟ್ಟಿದ್ದೀರಿ ಸರ್ ಇದಕ್ಕಿಂತ ಮುಂಚೆ? ಇದಕ್ಕೆ ಮುಂಚೆ ನಾವು ಮೈಸೂರು ಮಾಡಿದ್ದೀವಿ. ಹೊರತಾಗಿ ಮೈಸೂರು ಇತ್ತು, ಅಲ್ಲಿಂದ MTR ಅಲ್ಲಿ ಮಾಡಿದ್ದೀವಿ. ಓಕೆ. ಈಗ ಲಾಸ್ಟ್ ಸ್ವಸ್ತಿ ಕೆಫೆ ಬಂದಿದ್ದೀವಿ. ಇಲ್ಲಿ ನಮಗೆ ಏನು ತೋರ್ಸಕ್ಕೆ ಬಂದಿದ್ದೀರಿ ಸರ್ ಇವತ್ತು? ಸರ್ ಈಗ ನಾವು ಸಬ್ಬಕ್ಕಿ ರವೆ ಇಡ್ಲಿ ಹಾಕಕ್ಕೆ ಬಂದಿದ್ದೀವಿ ಸರ್. ಸಬ್ಬಕ್ಕಿ ರವೆ ಇಡ್ಲಿ ಮದುವೆ ಮನೆ ಸ್ಟೈಲಲ್ಲಿ ಮಾಡ್ತಾ ಇದ್ದೀರಾ? ಚೌಟ್ರಿ ಸ್ಟೈಲ್ ಮಾಡ್ತಾ ಇದ್ದೀರಾ? ಸೊ ನೀವು ಸ್ವಾಸ್ಥ್ಯ ಕೆಫೆದಲ್ಲಿ ಯಾವಾಗ ಕೊಡ್ತೀರಿ ಸರ್ ರವೆ ಇಡ್ಲಿ? ಸೊ ಯಾವಾಗ ಬೆಳಿಗ್ಗೆ ಟೈಮ್ ಇರುತ್ತೆ ಸರ್, ಬೆಳಿಗ್ಗೆ ಅಂತ ಮಧ್ಯಾಹ್ನ ಗಂಟೆ ಇರುತ್ತೆ. ಬೆಳಗಿಂದ ಮಧ್ಯಾಹ್ನ ದಿನ ಕೊಡ್ತೀರಾ? ಹೌದು ಸರ್, ದಿನ ಇರುತ್ತೆ. ಸೊ 1 ಪ್ಲೇಟಲ್ಲಿ 2 ಪೀಸ್ ಬರುತ್ತೆ? ಹೌದು ಸರ್, 2 ಪೀಸ್ ಇರುತ್ತೆ. ಎಷ್ಟು ರೂಪಾಯಿ ಇರುತ್ತೆ ಸರ್? 30 ರೂಪಾಯಿ ಸರ್. 30 ರೂಪಾಯಿ ಕೊಡ್ತೀರಾ? ಹಂಗಾರೆ ನೋಡೇ ಬಿಡೋಣ. ಹೌದು ಸರ್. ನಮಗೆ ಮದುವೆ ಸ್ಟೈಲಲ್ಲಿ ನೀವು ಸಬ್ಬಕ್ಕಿ ಇಡ್ಲಿ ತೋರಿಸ್ತಾ ಇದ್ದೀರಿ. ಹೌದು ಸರ್. ಹೌದಲ್ವಾ? ಅದಕ್ಕೆ ಏನೇನು ಬಳಸ್ತಾ ಇದ್ದೀರಾ? ಇದು ಲಕ್ಷ್ಮೀ ಇಡ್ಲಿ ರವೆ ಅಂತ ಬರುತ್ತೆ ಸರ್. ಓಕೆ, ಭಾಗ್ಯಲಕ್ಷ್ಮಿ ರವೆ ಇಡ್ಲಿ ಬರುತ್ತೆ. ಒಳ್ಳೆ ಬ್ರಾಂಡೆಡ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಹೋಟೆಲ್ ಓಪನ್ ಆದಾಗಿಂದ ಇದೇ ತರ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್, ಇದೇ ಕ್ವಾಲಿಟಿ ಮಾಡ್ತೀವಿ ಸರ್. ಅದಾದ್ಮೇಲೆ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಅಂತ. ನೈಲಾನ್ ಸಬ್ಬಕ್ಕಿ ಯೂಸ್ ಮಾಡ್ತಿದ್ದೀರಾ? ನೈಲಾನ್ ಸಬ್ಬಕ್ಕಿ ಯಾಕೆ ಯೂಸ್ ಮಾಡ್ತೀರಾ ಅಂದ್ರೆ ಎಲ್ಲ ಅಂಟಂಟ್ ಆಗ್ಬಾರ್ದು ಅಂತ. ತಿನ್ನಕ್ಕೆ ಬಾಯಲ್ಲಿ ಅಂಟಂಟ್ ಆಗಲ್ಲ, ಚೆನ್ನಾಗಿ ಟೆಕ್ಸ್ಚರ್ ಬರಲಿ, ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ಅದಕ್ಕೆ ಮೊಸರು ಯೂಸ್ ಮಾಡ್ತೀರಾ? ಹೌದು ಸರ್. ಅದು ನಮ್ಮ ಕರ್ನಾಟಕದ ನಂದಿನಿ. ಹೌದು ಸರ್, ನಂದಿನಿ ಸರ್. ನಂದಿನಿದು ಎಲ್ಲ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀರಾ? ಹೌದು ಸರ್. ಚಂದ್ರ ಭಟ್ರು ಇವಾಗ ಇಡ್ಲಿ ರವೆ ತಗೊಂಡಿದ್ರಾ? ಇಡ್ಲಿ ರವೆ ಎಷ್ಟು ತಗೊಂಡಿದ್ರಾ ಸರ್? ಅರ್ಧ ಕೆಜಿ ತಗೊಂಡಿದ್ದೀನಿ. ಅರ್ಧ ಕೆಜಿ ತಗೊಂಡಿರಾ? ಏನ್ ಮಾಡ್ತೀರಾ ಇದನ್ನ ಸರ್? ಇದನ್ನ ಹಾಕಿ 3-4 ಸಲ ತೊಳಿಬೇಕು ಸರ್. 3-4 ಸಲ ತೊಳಿತೀರಾ? ಕ್ಲೀನಾಗಿ ತೊಳೆದು. ಓಕೆ. ಮೊಸರು ನೆನೆ ಹಾಕ್ಬೇಕು. ಮೊಸರಲ್ಲಿ ನೆನೆ ಹಾಕ್ತೀರಾ ಮಿಕ್ಸ್ ಮಾಡಿಬಿಟ್ಟು? ಸಬ್ಬಕ್ಕಿ ಇದು 2 ಸೇರಿ ತೊಳೆದ್ಬಿಟ್ಟು ಸಬ್ಬಕ್ಕಿ ತೊಳೆದ್ಬಿಟ್ಟು ನೆನೆ ಹಾಕ್ತೀವಿ. ಓಕೆ, ಒಂದು ನೈಟು. ಓಕೆ. ಸೊ ತೊಳೆಯಕ್ಕೆ ಸ್ಟಾರ್ಟ್ ಮಾಡೋಣ? ಹೌದು ಸರ್. ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಚಂದ್ರ ಭಟ್ರೆ? ಸರ್ ಇದಕ್ಕೆ ಮುಂಚೆ ನಮ್ಮ ಮೈಸೂರು ಮಾಡಿದ್ದೀವಿ. ಓಕೆ. ಅಲ್ಲಿಂದ MTR ಅಲ್ಲಿ ಮಾಡಿದ್ದೀವಿ. ಸೊ ಸಾವಿರಾರು ಇಡ್ಲಿಗಳನ್ನ ಹಾಕಿದ್ರೆ ಹಾಕಿದೀವಿ ಸರ್. ಹಂಗಾಗಿ ಈ ಕ್ವಾಲಿಟಿ ಇಡ್ಲಿ ಕೊಡ್ತಾ ಇದ್ದೀರಾ? ನೀರು ಹಾಕೋತೀವಿ ಸರ್. ಫಿಲ್ಟರ್ ನೀರು ಸರ್. ಫಿಲ್ಟರ್ ನೀರೇ ತೊಳೆಯೋಕ್ಕೂ ಕೂಡ ಯೂಸ್ ಮಾಡ್ತೀರಾ? ಹೌದು ಸರ್. ವೆರಿ ಗುಡ್. ಕ್ವಾಲಿಟಿ ಕೊಡಬೇಕು ಅಂತ ನಾವು ಕ್ವಾಲಿಟಿ ಕೊಡ್ತೀವಲ್ಲ ಸರ್, ನಮ್ಮಲ್ಲಿ ಫಿಲ್ಟರ್ ನೀರೇ ಹಾಕೋದು. ಓಕೆ. ಬೋರ್ ನೀರೆಲ್ಲ ಯೂಸ್ ಮಾಡಲ್ಲ ಸರ್. ಚೆನ್ನಾಗಿ ಇದನ್ನು ನೀಟಾಗಿ ಚೆನ್ನಾಗಿ ಕ್ಲೀನಾಗೆ ಹಿಂಗೆ ಇಸ್ಕಿ ತೊಳಿಬೇಕು ಸರ್. ಓಕೆ. ಇದರೆಲ್ಲ ಚೆನ್ನಾಗಿ ಇಸ್ಕಿ ತೊಳೆದ್ರೆ ಅದು ಏನೇ ಗಲೀಜಿದ್ರು ಎಲ್ಲ ಹೋಗುತ್ತೆ. ಎಲ್ಲ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ ಸರ್ ಅದು. ಓಕೆ ಓಕೆ. ಒಳ್ಳೆ ಇಡ್ಲಿ ಕೊಡಕ್ಕೆ ಇದನ್ನೆಲ್ಲ ಪ್ರಯತ್ನ ಪಡಲೇಬೇಕು. ಇದು ಒಂದಿನ ಮುಂಚೆನೆ ಮಾಡ್ತಾ ಇದೀವಲ್ವಾ ನಾವು ಇವಾಗ? ಹೌದು ಸರ್. ಇಡ್ಲಿ ಹಾಕೋದು ನಾಳೆ ನೀವು? ಹೌದು ಸರ್. ಓಕೆ. ಇದು ಸ್ವಲ್ಪ ಒಂದು 6 ಅವರ್ ನೆನೆಬೇಕು ಸರ್. ಅದು ಸರ್ 2 ಬರೀ ನೀರು ಹಾಕ್ತಾ ಸರ್. ಓಕೆ. ಇದು 3ನೇ ಸಲ ಸರ್. 3ನೇ ಸದಿನ ತೊಳಿತಾ ಇದ್ದೀರಾ? ಹೌದು ಸರ್. ನೀರು ಹಾಕ್ತಾ ಇದ್ದೀರಾ? ಎಷ್ಟು ಚೆನ್ನಾಗಿ ತೊಳೆದಷ್ಟು ಚೆನ್ನಾಗಿ ಬರುತ್ತೆ ಸರ್. ಇಡ್ಲಿ ತೊಳೆದಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಷ್ಟು ಸಲ ತೊಳಿತೀರೋ ಅಷ್ಟು ಸಲ ಚೆನ್ನಾಗಿ ಬರುತ್ತೆ. ಇದೊಂದು ಟ್ರಿಕ್ಸ್. ನೀವು ಎಷ್ಟು ಸತಿ ಚೆನ್ನಾಗಿ ಪದಾರ್ಥಗಳನ್ನ ತೊಳಿತೀರೋ ಅಷ್ಟು ನೀಟಾಗಿ ಬರುತ್ತೆ. ಅಷ್ಟೇ ನೀಟಾಗಿ ಬರುತ್ತೆ, ಅಷ್ಟೇ ಸ್ಮೂತಾಗಿ ಬರುತ್ತೆ ಇಡ್ಲಿ. ಓಕೆ ಓಕೆ. ಸೊ ಇದೆಲ್ಲ ನೀವು ಎಲ್ಲರಿಗೂ ಹೇಳ್ತೀರಿ ಇದೇ ಥರ ಮಾಡ್ರಿ ಅಂತಂದ್ರೆ? ಹೌದು ಸರ್, ಎಲ್ಲ ಮಾಡಿದ್ರೆ ಒಳ್ಳೇದು ಸರ್. ಈ ಥರ ಮನೇಲೆಲ್ಲ ಹೆಲ್ತಿಗೆ ಒಳ್ಳೇದು ಸರ್. ಇನ್ನು ಹೇಳ್ಬೇಕು ಅಂದರೆ ಹೆಲ್ತ್ಗೆಲ್ಲ ಒಳ್ಳೇದು. ವೆರಿ ಗುಡ್. ಸೊ ಸಬ್ಬಕ್ಕಿ ತಿನ್ನೋದ್ರಿಂದ ಅದು ಕೂಡ ಒಂದು ಅಂಶ ಸರ್. ಜಾಸ್ತಿ ವಯಸ್ಸಾದರೆ ತಿಂದ್ರೆ ಇನ್ನೂ ಒಳ್ಳೇದು ಸರ್ ಇದು. ಹೌದ್ರಾ? ಹೌದು ಸರ್. ಸೊ ನಿಮ್ಮ ಕಸ್ಟಮರ್ ಎಲ್ಲ ವಯಸ್ಸಾದರೆ? ಸ್ವಲ್ಪ ನಮ್ಮಲ್ಲಿ ವಯಸ್ಸಾಗಲೇ ಬರೋರು ಬೆಳಿಗ್ಗೆ ಟೈಮು. ಓಕೆ. ವಾಕಿಂಗ್ ಎಲ್ಲ ಬರ್ತಲ್ಲ ಸರ್, ಅವ್ರು ಬಂದು ಇಡ್ಲಿ ತಿಂದ್ಬಿಟ್ಟು ಹೋಯ್ತಾರೆ ಸರ್. ಇದು ಇಡ್ಲಿ ಎಲ್ಲ ತಿನ್ಕೊಂಡು ವಾಕಿಂಗ್ ಮುಗಿಸ್ದಕ್ಕೆ ಇಡ್ಲಿ ತಿನ್ಕೊಂಡು ಹೋಗ್ಬಿಡ್ತಾರೆ. ಹೌದು ಸರ್. ಭಟ್ರು ಇವಾಗ ತೊಳೆದಿರ ಅಂತ ರವೆ ಇದೆ, ತೋರಿಸ್ಬಿಡಿ. ಇಲ್ಲಿ ರವೆ ಇದೆ ನೋಡಿ. ಇದನ್ನ ಏನ್ ಮಾಡಿ ಸರ್, ಕ್ಲೀನಾಗಿ ನೀರು ಹಿಂಡ್ಬೇಕು ಸರ್. ಹಿಂಗೆ ನೀರು ಕ್ಲೀನಾಗಿ ಈ ಥರ ಹಿಂಡ್ಕೋಬೇಕಂತ. ಈ ಥರ ಹಿಂಡ್ಬಿಟ್ಟು ನೆನೆಸ್ಬಾರ್ದು ಸರ್. ತೊಳೆದ್ಬಿಟ್ಟು ಅಲ್ಲೇ ಡೈರೆಕ್ಟ್
ನೀರು ಹಿಂಡ್ಬಿಟ್ಟು ಹಾಕ್ಬೇಕು. ನೀರನ್ನ ಹಿಂಡ್ಬಿಟ್ಟು ಅದನ್ನ ನೀರ್ನೆಲ್ಲ ಫಿಲ್ಟರ್ ಮಾಡ್ಬಿಡ್ತೀರಾ? ನೀರಲ್ಲಿ ನೆನಿಬಾರ್ದು. ಓಹೋ, ನೀರಲ್ಲಿ ರವಾ ನೆನಿಬಾರ್ದು, ತೊಳೆದ್ಬೇಕು ಅಷ್ಟೇ. ಓಕೆ ಓಕೆ. ಈ ಟ್ರಿಕ್ಸ್ ನ ಕರೆಕ್ಟ್ ಫಾಲೋ ಮಾಡ್ಬೇಕು ನೀವು ಮನೆಯಲ್ಲಿ. ಸರ್ ಅದೇ ಮಿಕ್ಸ್ ಮಾಡಬೇಡಿ. ಎಲ್ಲ ನೀಟಾಗಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಬಿಟ್ಬಿಟ್ಟು ಹಿಂಡ್ತೀರಾ? ಹೌದು ಸರ್. ಅಷ್ಟು ಸರಿ. ನೀರು ಸ್ವಲ್ಪ ಇರ್ಬಾರ್ದು ಸರ್ ಇದು. ಓಕೆ. ಅರ್ಧ ಕೆಜಿ ರವಾ ಇದು? ಹೌದು ಸರ್, ಅರ್ಧ ಕೆಜಿ ರವಾ. ಓಕೆ. ಇನ್ನು ಅರ್ಧ ಕೆಜಿ ಸಬ್ಬಕ್ಕಿ ಹಾಕ್ತಿಲ್ಲ ಸರ್? ಓಕೆ, ಅರ್ಧ ಕೆಜಿ ಸಬ್ಬಕ್ಕಿ. 2 ಸೇರಿ 1 ಕೆಜಿ ಆಗುತ್ತೆ. ರವಾ ನೆನ್ಸ್ಕೊಂಡ್ರಿ, ರವಾ ಎಲ್ಲ ಹಿಂಡ್ಕೊಂಡ್ ಮೇಲೆ ಸಪ್ರೇಟ್ ಆಗಿ ಇಟ್ಟಿದ್ರ ನೋಡಿ ವೀಕ್ಷಕರೇ. ಇದ್ರಾಗ ಯಾವುದು ಮಿಕ್ಸಿಂಗ್ ಇಲ್ಲ, ವಾಟರ್ ಮಿಕ್ಸಿಂಗ್ ಇಲ್ಲ. ಎಷ್ಟು ಡ್ರೈ ಆಗಿದೆ ಅಂದ್ರೆ ನೋಡ್ಬೋದು, ಏನು ನೀರಿಲ್ಲ. ಸೊ ಇದನ್ನೆಲ್ಲ ಅವ್ರ ಶಕ್ತಿ, ಚಂದ್ರು ಭಟ್ರು ಶಕ್ತಿ ಎಷ್ಟಿದೆ ಅಷ್ಟು ಹಾಕ್ಬಿಟ್ಟು ತೆಗೆದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೈಲಾನ್ ಸಬ್ಬಕ್ಕಿ, ಅದು ಕೂಡ ಅರ್ಧ ಕೆಜಿ ಇದೆ. ಹೌದು ಸರ್, ಅದು ಕೂಡ ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಹಾಕ್ತಾ ಇದಾರೆ. ವಾವ್, ಅರ್ಧ ಕೆಜಿ ಹಾಕ್ತಾ ಇದಾರೆ. ಸಬ್ಬಕ್ಕಿ ತೋರಿಸ್ತೀರಾ ಭಟ್ರೆ ನಮ್ಗೆ ಒಂದ್ಸಲ? ತೋರಿಸ್ತೀವಿ ಸರ್. ಹೆಂಗೆ ಶೈನಿಂಗ್ ಹೆಂಗಿದೆ ನೋಡಿ. ನೋಡಿ ಸರ್, ಕಲ್ ಸಕ್ಕರೆ ಇದ್ದಂಗಿದೆ. ಒಳ್ಳೆ ಸಕ್ಕರೆನೇ ಅನ್ಬೇಕು. ಸಕ್ಕರೆನೇ ಹೌದು ಸರ್, ಸಕ್ಕರೆನೇ ಅನ್ಬೇಕು. ನೇನೋ ಸಬ್ಬಕ್ಕಿ ಅಂತ ಅನ್ನಕ್ಕಿಲ್ಲ ಸರ್. ಅಷ್ಟು ತಿಂದರೆ ಅಷ್ಟು ಸ್ವೀಟ್ ಆಗಿರ್ಲಿ, ಹೆಲ್ದಿ ಆಗಿರ್ಲಿ ಅಂತ ನೀವು. ಹೌದು ಸರ್. ಓಕೆ, ಬಟ್ ಸ್ವೀಟ್ ತಿನ್ಸಲ್ಲ? ಹೌದಿಲ್ಲ ಸರ್, ಸ್ವೀಟ್ ತಿನ್ಸಲ್ಲ. ತಿನ್ನಿಸ್ರಿ. ವೆರಿ ಗುಡ್. ನೀರು ಹಾಕ್ತಾ ಇದ್ದೀರಾ? ನೀರು ಹಾಕ್ತೀವಿ ಸರ್. ಫಸ್ಟ್ ರೌಂಡ್ ನೀರು ಹಾಕೋತೀವಿ ನೋಡಿ ಸರ್. ಓಕೆ. ವಾಶ್ ಮಾಡಕ್ಕೆ ವಾಶ್ ಮಾಡ್ಕೋಬೇಕು ಸರ್, ಇಲ್ಲ ಅಂದ್ರೆ ಅದು ಗಲೀಜಿರ್ತಲ್ಲ ಸರ್, ಗಲೀಜೆಲ್ಲ ಹೋಗುತ್ತೆ. ವಾಶ್ ಮಾಡ್ಕೊಂಡು. ವೆರಿ ಗುಡ್. ಗಲೀಜೆಲ್ಲ ಹೋಗುತ್ತೆ. ಏರಿಯಾನು ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೀರಾ, ಕಿಚನ್ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ? ಹೌದು ಸರ್, ನಮ್ಮ ಏರಿಯಾ ಹ್ಯಾಂಡ್ ಕೂಡ ವಾಶ್ ಮಾಡ್ಕೊಂಬಂದ್ರಿ. ಹೌದು ಸರ್, ತೊಳೆಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದ್ರೆ ನಾವು ಕೂಡ ಕಸ್ಟಮರ್ ಆಗಿ ಬರ್ತೀವಲ್ವಾ ನಿಮ್ಮ ಹೋಟೆಲ್ಗೆ? ಹೌದು ಸರ್. ಒಂದ್ಸತಿ ತೊಳೆದ್ಬಿಟ್ರಿ ಈಗ? ಒಂದ್ಸಲಿ ಆಯ್ತು ಸರ್. ಈಗ ಸೆಕೆಂಡ್ ರೌಂಡ್ ಆಗ್ತಾ ಇದ್ರಾ? ಹೌದು ಸರ್, ನೀರ್ನ ತೊಳೆಯಕ್ಕೆ? ಹೌದು ಸರ್. ಓಕೆ, ಇದು ಕೂಡ 3 ರೌಂಡ್ ತೊಳಿತೀರಾ? ಇದು 3 ರೌಂಡ್ ತೊಳಿತೀವಿ ಸರ್. ಓಕೆ. ಏನು ಗಲೀಜ್ ಇರಬಾರ್ದು, ಏನೋ ಡಸ್ಟ್ ಇರಬಾರ್ದು ಅಂತ ಪ್ಯಾಕಿಂಗ್ ಹಿಂಗೆ ಯಾವ ತರ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇರಲ್ಲ ಅಂತ? ಹೌದು ಸರ್. ಓಕೆ, ಬಟ್ ಆದ್ರೂ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ? ಬಟ್ ಹೌದು ಸರ್, ನಮ್ದೆಲ್ಲ ಕ್ವಾಲಿಟಿ. 30 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರಲ್ಲ 2 ಇಡ್ಲಿನ? ಸರ್, ನಮಗೆ ದುಡ್ಡು ಮುಖ್ಯ ಅಲ್ಲ ಸರ್, ನಮಗೆ ಜನ ಮುಖ್ಯ. ಹೆಲ್ತ್ ಜನ ಬರೋದು ಮುಖ್ಯ ನಮಗೆ. ಓಕೆ. ಆ ಥರ ಆದ್ಕಿಂತ ನಮ್ಮ ಯಜಮಾನರು ಆ ಥರ ಹೇಳಿ ಮಾಡಿಸ್ತಿದ್ರು ಸರ್. ಸೂಪರ್. ಸೊ ಜನ ಮುಖ್ಯ, ಹೆಲ್ತ್ ಮುಖ್ಯ. ಇಷ್ಟು ವರ್ಷದ ಅನುಭವ ಅದೆಲ್ಲದನ್ನು ಒಳಗಡೆ ಕೂಡಿಸಿ ಮಾಡ್ತವ್ರೆ. 3ನೇ ರೌಂಡ್ ನೀರು ಹಾಕ್ತಾ ಇದ್ರ ಇದಕ್ಕೆ ವಾಶ್ ಮಾಡಕ್ಕೆ? ವೀಕ್ಷಕರೇ, ಲಾಸ್ಟ್ 3rd ರೌಂಡ್ ಇದು ವಾಶ್ ಮಾಡ್ತವ್ರೆ. ವಾಶ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಟ್ರಿಕ್ಸ್ ಇದೆ ಅದು ನೋಡ್ಬಿಡೋಣ. ಹೇಳ್ತಾರೆ, ಬಂದವರೆಲ್ಲ ಹೇಳ್ತಾರೆ ಸರ್, ಚೆನ್ನಾಗಿದೆ, ಅದನ್ನೇ ಬೇಕು ಅಂತ ನಿಂತು ವೇಟ್ ಮಾಡ್ಕೊಂಡು ಒಂದು ಅರ್ಧ ಅವರ್ ವೇಟ್ ಮಾಡ್ಕೊಂಡು ತಿಂದ್ಬಿಟ್ಟು ಸರ್. ಫ್ರೆಶ್ ಗೆ ಹಾಕೊಡ್ತೀರಾ? ಫ್ರೆಶ್ ಗೆ ಹಾಕೊಡ್ತೀವಿ. ಓಕೆ ಓಕೆ. ಫಿಲ್ಟರ್ ಮಾಡ್ತಾ ಇದ್ರಾ? ಹೌದು ಸರ್, ನೀರೆಲ್ಲ ತೆಗಿಬೇಕು ಸರ್. ಇದಕ್ಕೆ ಜರಡಿ ತಗೊಂಡಿದ್ದೀರಾ? ಹೌದು, ಜರಡಿ ತೆಗಿತಾ ಇದ್ದೀರಾ ನೀಟಾಗಿ? ಜರಡಿ ತಗೊಂಡ್ರೆ ನೀರು ನೀಟಾಗಿ ಫಿಲ್ಟರ್ ಆಗತ್ತೆ ಅಂತ? ಹೌದು ಸರ್. ಯಾಕೆಂದ್ರೆ ರವಾ ಹಿಂಡ್ಬೋದು, ಇದು ಹಿಂಡಕ್ಕಾಗಲ್ಲ ಸರ್. ಇದು ಪಕ್ಕಾ ಮದುವೆ ಮನೆ ಇಡ್ಲಿನ? ಹೌದು ಸರ್. ಇವಾಗೆಲ್ಲ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ ಚಂದ್ರಣ್ಣ. ಹೌದು ಸರ್. ಓಕೆ. ಎಲ್ಲಾ ಮದುವೆಗಳಲ್ಲಿ ಆಲ್ಮೋಸ್ಟ್ ಆಲ್ ಇವಾಗ ಸಬ್ಬಕ್ಕಿ ಇಡ್ಲಿ ಕೊಡ್ತಾ ಇದಾರೆ ಚಂದ್ರು ಭಟ್ರೆ. ಹೌದು ಸರ್. ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಪ್ರಾಡಕ್ಟ್. ಹೌದು ಸರ್. ನಮ್ಗೆ ವಿಜಯನಗರದಲ್ಲಿ ಇದು ಇಡ್ಲಿ ತಿನ್ನಕ್ ಸಿಗ್ತಾ ಇದೆ. ಕಸ್ಟಮರ್ಸ್ ಯಾವಾಗ ಮದುವೆ ಕಾಯ್ಬೇಕು ಅಂತ ಇಲ್ಲ, ಹೋಟ್ಲಿಗೆ ಬಂದ್ಬಿಟ್ರೆ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ. ಬಿಡ್ತೀರಾ ಅಥವಾ ನೀರು ಫಿಲ್ಟರ್ ಮಾಡಿಬಿಡ್ತೀರಾ? ಫಿಲ್ಟರ್ ಆಗೋಗುತ್ತೆ ಸರ್, ನೀರು ನಿಲ್ಲಲ್ಲ ಸರ್ ಇದು. ನೀವು ಫಿಲ್ಟರ್ ಮಾಡ್ಕೊಂಡಿದ್ರಿ ಅವಾಗಲೇ? ರವಾ ತೊಳ್ಕೊಂಡು ಇಟ್ಕೊಂಡಿದ್ರಿ, ಅದ್ರಲ್ಲಿ ನೀರ್ ಇದ್ದಿಲ್ಲ, ಫುಲ್ ಡ್ರೈ ಆಗಿತ್ತು, ತೊಳೆದು ಮಾತ್ರ ತಕೊಂಡಿದ್ರಿ. ನೋಡಿ ರವಾ ಯಾವ ತರ ಇದೆ ಅಂತ ಟೆಕ್ಸ್ಚರ್ ನೋಡಿ, ಅದ್ರಲ್ಲಿ ಏನೋ ನೀರಿನ ಅಂಶ ಇಲ್ಲ. ಆ ರವಾಗೆ ನೀವೇನು ಅರ್ಧ ಕೆಜಿ ರವಾ ಇತ್ತು, ಅದು ಈಗ ಅರ್ಧ ಕೆಜಿ ನೈಲಾನ್ ಸಾಬುದಾನ ಇತ್ತು, ಅಂದ್ರೆ ಸಬ್ಬಕ್ಕಿ ಇತ್ತು. ಆ ಸಬ್ಬಕ್ಕಿನ ಹಾಕಂತ ಇದ್ದೀರಾ? ಹಾಕೊಳ್ಳಿ. ಸೊ ಇದನ್ನೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀರಾ? ಹೌದು ಸರ್. ಓಕೆ. ಈ ಮಿಕ್ಸ್ ಮಾಡಿರ್ತಕ್ಕಂಥದ್ದಕ್ಕೆ ನೀವೇನು ಹಾಕ್ತೀರಾ? ಈಗ ಮೊಸರು ಹಾಕ್ತಾ ಇದೀವಿ ಸರ್. ಎಷ್ಟು ಹಾಕ್ತಾ ಇದೀರಾ ಮೊಸರು? 1 kg 1 ಲೀಟರ್ ಹಾಕ್ತಾ ಇದೀವಿ ಸರ್. ಸೊ ಅದರಲ್ಲಿ ಈಗ ಮಿಕ್ಸ್ ಮಾಡ್ತಾರೆ. ಇದರಲ್ಲಿ ಮೊಸರು, ಇಡ್ಲಿ ರವಾ, ಅದಾದ್ಮೇಲೆ ನೈಲಾನ್ ಸಬ್ಬಕ್ಕಿ. ಓಕೆ, ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡ್ತೀವಿ ನೋಡಿ ಸರ್. ಓಕೆ, ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀಟಾಗಿ ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ನಿಮಗೆ? ಹೌದು ಸರ್, ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀವ ನಾವು ಅಷ್ಟೇ ಕ್ಲೀನಾಗಿ ಬರುತ್ತೆ. ಓಕೆ. ಇದೊಂದು 6 ಅವರ್ ನೆನಿಬೇಕು ಸರ್. ಇದು 6 ಅವರ್ ಯಾಕೆಂದ್ರೆ ಮೊಸರೇ ನೆನೆಸೋದು ಇದನ್ನ. ಮೊಸರಲ್ಲೇ ನೆನಿಬೇಕದು, ನೀರು ಮಿಕ್ಸೇ ಮಾಡಲ್ಲ? ಇಲ್ಲ ಸರ್. ಓಕೆ. ಚೂರು ಏನೋ ಕಡಿಮೆ ಆದ್ರೆ ಬೆಳಿಗ್ಗೆ ಒಂಚೂರು ಮೊಸರು ಹಾಕೊಂಡ್ರೆ ಆಯ್ತು ಸರ್. ಓಕೆ. ಚೂರು ಏನೋ ಕಡಿಮೆ ಆಯ್ತು ಅಂದ್ರೆ ಅದು ನಿಮಗೆ ತೆಳ್ಳಗೆ ಬರೋದೇನೋ? ಇಡ್ಲಿ ನಮ್ದು ಮಾಮೂಲಿ ಇಡ್ಲಿ ರವೆ ಮಾಡ್ತೀವ ಸರ್, ಇಡ್ಲಿ ಹಾಕ್ತಿವಲ್ಲ ಮನೆಗಳಲ್ಲಿ, ಅದಕ್ಕೆ ಬಂದ್ರೆ ಸಾಕು ಸರ್. ಅದಕ್ಕೆ ಬಂದ್ರೆ ಸಾಕು. ಸರ್. ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀರಾ? ಮಿಕ್ಸ್ ಮಾಡಿ ಮುಚ್ಚಿಡ್ತೀರಾ ಹಂಗೆ ಓಪನ್? ಇಲ್ಲ ಸರ್, ಇಲ್ಲ ಮುಚ್ಚಿಡ್ತೀವಿ ಸರ್. ಫ್ರಿಜ್ ಅಲ್ಲಿ ಇಡ್ಬೇಕಾ ಹೊರಗಡೆ? ಇಲ್ಲ ಸರ್, ಹೊರಗಡೆ ಇಡ್ಬೇಕು. ಯಾಕಂದ್ರೆ ಹುಳಿ ಬರ್ಬೇಕು, ಚೆಕ್ ಮಾಡ್ಬೇಕು ಅಂತಾನೆ ಕೇಳಿದ್ದು. ಹೊರಗಡೆ ಇಟ್ಟರೆ ಮಾತ್ರ ಅದು ಫರ್ಮೆಂಟೇಷನ್ ಸ್ವಲ್ಪ ಹುಳಿ ಬರ್ಬೇಕಲ್ಲ ಸರ್. ಹೌದು, ಹುಳಿ ಬಂದ್ರೆ ಚೆನ್ನಾಗಿ ನಂದಿರ್ತದೆ. ಓಕೆ. ಮೊಸರು ಅಂಶ ನಾನು ಹೇಳ್ಕೊಂಡಿರ್ತದೆ. ಬೆಳಿಗ್ಗೆ ಎದ್ದು ಒಂದು ನಿಮ್ಗೆ ಟಿಫನ್ ಆ ಟೈಮಿಗೆ ಎದ್ಬಿಟ್ಟು ನೆನೆಸ್ಕೊಂಡು
ಸ್ವಲ್ಪ ಮೊಸರು ಬೇಕಾದ್ರೆ ಹಾಕೊಂಡೋದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬಟ್ ಇವತ್ತಂದ್ರೂ ನಮ್ಗೆ ಇಡ್ಲಿ ಹಾಕೋದು ನೀವು ತೋರಿಸಲ್ಲ, ನಾಳೆನೇ ತೋರಿಸ್ತೀರಿ ಹೌದು ಸರ್, ನಾಳೆ ಸರ್. ಇವಾಗ ನೆನೆ ನಾಳೆ ಮಾಡ್ತೀರಾ ಬೆಳಗ್ಗೆ. ಸೊ ಖಂಡಿತ ನಾವು ನಿಮ್ಮನ್ನ ನಾಳೆ ಭೇಟಿ ಮಾಡಕ್ಕೆ ಬಂದೇ ಬರ್ತೀವಿ. ಹೌದು ಸರ್. ತುಂಬಾ ಧನ್ಯವಾದಗಳು ನೀವು ಇಷ್ಟು ತನಕ ತೋರಿಸಿದ್ದಕ್ಕೆ. ವೀಕ್ಷಕರೇ, ಪ್ರತಿಯೊಬ್ಬರು ಟ್ರೈ ಮಾಡಬೇಕು. ಚಂದ್ರು ಭಟ್ರು ಹೇಳಿದ್ದನ್ನ ಬಿಟ್ಟು ಬಿಡದಲ್ಲೇ ಪಾಯಿಂಟ್ ಟು ಪಾಯಿಂಟ್ ಮನೇಲಿ ಟ್ರೈ ಮಾಡಿ. ಹೆಲ್ತ್ಗೆಲ್ಲ ಒಳ್ಳೆ ಸರ್, ಹೇಳೋದಂತ ಆಯ್ತಾ, ಒಳ್ಳೇದಾಗುತ್ತೆ. ಕಮೆಂಟ್ ಮಾಡಿ ಎಷ್ಟು ಜನ ಚಂದ್ರು ಭಟ್ರ ಇಡ್ಲಿನ ಟ್ರೈ ಮಾಡಿದ್ರಿ ಮನೆಯಲ್ಲಿ, ಹೆಂಗ್ ಸಕ್ಸಸ್ ಆಯ್ತು ಅಂತಂದೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತ ನಾನು ಚಂದ್ರು ಭಟ್ರಿಗೆ ತಿಳಿಸ್ತೀನಿ ಎಷ್ಟು ಜನ ಮಾಡಿದ್ರೆ. ನಾವಿವತ್ತು ನಿಮ್ಮ ಸ್ವಾಸ್ಥ್ಯ ಕೆಫೆಗೆ ಇನ್ನೊಂದ್ಸತಿ ಎಂಟ್ರಿ ಕೊಟ್ಟಿದ್ದೀವಿ ಆಯ್ತಾ. ಸೊ ನಿನ್ನೆ ನೀವು ಸಬ್ಬಕ್ಕಿನ ನೆನೆ ಇಕ್ಕದನ್ನ ತೋರಿಸಿದ್ರಿ, ಸಬ್ಬಕ್ಕಿ ಇಡ್ಲಿ ಮಾಡಕ್ಕೆ ಮದುವೆ ಮನೆ ಸ್ಟೈಲಲ್ಲಿ. ಸೊ ಇವತ್ತು ಹಾಕೋದನ್ನ ತೋರಿಸ್ತೀರಾ, ಹಿಟ್ಟೆಲ್ಲ ಫುಲ್ ಫರ್ಮೆಂಟೇಶನ್ ಬಂದಿರುತ್ತೆ. ಸೊ ನಮ್ಗೆ ಇವತ್ತು ತೋರಿಸ್ತೀರಾ. ಸರಿ, ಇವಾಗ ಏನ್ ಮಾಡ್ತೀರಾ? ಇವಾಗ ಟ್ರೇಗೆ ಎಣ್ಣೆ ಹಾಕೋತೀವಿ. ಟ್ರೇ ಕೂಡ ರೆಡಿ ಇಟ್ಕೊಂಡಿರಾ? ಈಗ ಎಣ್ಣೆ ಹಾಕೋತೀವಿ ಸರ್. ಓಕೆ, ಎಣ್ಣೆ ಹಚ್ತೀರಾ ಇದನ್ನ? ಎಣ್ಣೆ ಹಚ್ತೀವಿ. ಓಕೆ, ಇಲ್ಲಾಂದ್ರೆ ಕಚ್ಚುತ್ತೆ. ಓಕೆ, ನಾವು ಎಣ್ಣೆ ಹಾಕೋತೀವಿ. ಓಕೆ, ಎಣ್ಣೆ ಹಾಕೋದ್ರಿಂದ ಏನಾಗಲ್ಲ, ಕಚ್ಚಲ್ಲ ಅಂತ. ಟ್ರೈಗೆ ಕಚ್ಚಲ್ಲ. ಆಮೇಲೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇಲ್ಲಿ 4 ಇಂಟು 5 ಹೌದು ಸರ್. ಅಂದ್ರೆ 20 ಇಡ್ಲಿ ತೆಗಿತೀರಾ? 20 ಇಡ್ಲಿ ತೆಗಿತೀವಿ ಸರ್. ಓಕೆ, ಒಂದ್ ಬ್ಯಾಚ್ ಹಾಕಿದ್ರೆ 20 ಇಡ್ಲಿ ಬರುತ್ತೆ. ಇಡ್ಲಿ ಕುಕ್ ಆಗಕ್ಕೆ ಎಷ್ಟು ನಿಮಿಷ ಬೇಕು ಚಂದ್ರಣ್ಣ? ಒಂದು 15 ನಿಮಿಷ ಬೇಕು ಸರ್. ನೋಡಿ ಸರ್, ಇವಾಗ ನೀವು ಬ್ಯಾಟರ್ ತಗೊಂಡಿದ್ದೀರಾ, ಬ್ಯಾಟರ್ ತೋರಿಸ್ತಾ ಇದೀರಾ, ಸಬ್ಬಕ್ಕಿ ಇಡ್ಲಿ ಬ್ಯಾಟರ್. ಇದನ್ನ ನಿನ್ನೆ ಇದನ್ನ ಮಾಡಿಟ್ಟಿದ್ದೀರಾ, ಒಳ್ಳೆ ಫರ್ಮೆಂಟೇಶನ್ ಬಂದಿದೆಯಾ? ಎಲ್ಲ ಬಂದಿದೆ ಸರ್, ನೋಡಿ ಸರ್. ಓಕೆ, ಒಳ್ಳೆ ಅದಕ್ಕೆ ಬಂದಿದೆ ಇದು. ಒಳ್ಳೆ ಅದಕ್ಕೆ ಬಂದಿದೆ. ಈಗ ಇಡ್ಲಿ ಆಗ್ತಾ ಇದೆ ನೋಡಿ ಸರ್. ಓಕೆ, ಸೊ ಎಲ್ಲದಕ್ಕೂ ಕರೆಕ್ಟಾಗಿ ಇಡ್ಲಿಗೆ ಹಾಕ್ತಾ ಇದ್ದೀರಾ ಬ್ಯಾಟರ್ನ? ಸೊ ಇದು ನೀಟಾಗಿ ಅದ ಬಂದಿದೆ, ಎಲ್ಲ ಅದ ಕರೆಕ್ಟಾಗಿ ಬಂದಿದೆ. ಓಕೆ, ಏನಿಲ್ಲ, ಚೆನ್ನಾಗಿ ನೆಂದಿದೆ. ಓಕೆ, ನೆಂದ್ಮೇಲೆ ಚೆನ್ನಾಗಿ ಬೇಯುತ್ತೆ. 15 ನಿಮಿಷ ಬೇಯಬೇಕು. 15 ನಿಮಿಷ ಬೇಕಬೇಕಾ? ನಿನ್ನೆ ಮಧ್ಯಾಹ್ನ ನೀವು ಇದನ್ನ ತೊಳೆದ್ಬಿಟ್ಟು ನೆನೆ ಇಕ್ಕಿದ್ದು ಅಲ್ವಾ? ನೆನ್ನೆ ಮಧ್ಯಾಹ್ನ 3 ಗಂಟೆ ನೆನೆ ಇಕ್ಕಿದ್ದು. 3 ಗಂಟೆ ನೆನೆ ಇಕ್ಕಿದ್ದು. ಸೊ ಇವತ್ತು ಆಗ್ತಾ ಇದ್ರ ಬೆಳಗ್ಗೆ ಆಗ್ತಾ ಇದೀವಿ 6 ಗಂಟೆಗೆ. ಓಕೆ, ಸೊ ಪಟ ಆಗ್ತಾ ಇರೋದು ಅಷ್ಟೇ ಸರ್. ಚಂದ್ರು ಭಟ್ರ ಕೈ ಚಳಕನ ಇದು? ಹೌದು ಸರ್, ಕೈ ಚಳಕನೂ ಇದೆ ಸರ್. ಐಟಮ್ ವಾಂಗಿದೆ ಸರ್. ನಿಮ್ಮ ಸ್ಟೋರ್ ಅವರೆಲ್ಲ ಕ್ವಾಲಿಟಿ ಐಟಮ್ ಕೊಡ್ತಾರೆ ಅನ್ಸುತ್ತೆ. ಹೌದು ಸರ್, ಸ್ಟೋರ್ ಅಂದ್ರೆ ಅಷ್ಟೇ ನಮ್ಗೆ ಹೇಳಿ ತಂದು ಕೊಡ್ತಾರೆ ಸರ್. ಸೊ ಸ್ಟೀಮ್ ಎಲ್ಲ ರೆಡಿ ಇದೆ ಇವಾಗ? ರೆಡಿ ಇದೆ ಸರ್. ಈಗ ನೋಡಿ ಎಲ್ಲ ಇಡ್ಲಿ ಎಲ್ಲ ಹಾಕಿದ್ದೀನಿ. ಓಕೆ, ಕುಕ್ ಮಾಡಕ್ ಆಗ್ತಾ ಇದೆ ಸರ್ ಈಗ. ಕುಕ್ ಮಾಡಕ್ಕೆ ಸ್ಟೀಮ್ ಒಳಗಡೆ ಹಾಕ್ತಾ ಇದ್ದೀರಾ? ಇಡ್ಲಿ ಬಾಕ್ಸ್ ಒಳಗಡೆ? ಹೌದು ಸರ್. ಓಕೆ, ಸೊ ಇಡ್ಲಿ ಬಾಕ್ಸ್ ಒಳಗಡೆ ಹಾಕಿದ್ರಿ. ಈಗ ಮುಚ್ತಾ ಇದೆ ಸರ್. 15 ನಿಮಿಷ ಬೇಕಾಗುತ್ತೆ ಸರ್. 15 ನಿಮಿಷ ಬೇಕಾಗುತ್ತೆ. ಈಗ ಇಡ್ಲಿ ಸ್ಟೀಮು ಬಿಟ್ರಾ ಇವಾಗ? ಸ್ಟೀಮ್ ಬಿಟ್ಟಿದ್ದೀವಿ ಸರ್ ಈಗ. ಓಕೆ, ಸೊ 15 ನಿಮಿಷ ಕಾಯೋಣ ಹಂಗಾದ್ರೆ ಚಂದ್ರ ಭಟ್ರೆ? ಹೌದು ಸರ್. ಓಕೆನಾ? ಕಾಯಲೇಬೇಕು ಸರ್, ಇಲ್ಲ ಅಂದ್ರೆ ಸರಿ ಬೇಯಲ್ಲ ಅದು. ಓಕೆ, ಓಕೆ ಸರ್. ನೋಡಿ ಸರ್, ಈಗ ತೆಗಿತಾ ಇದೀವಿ. ಅರ್ಧ ಬೆಂದಿದೆ. ಅರ್ಧಕ್ಕೆ ತೆಗಿತಾ ಇದ್ದೀರಾ? ಅರ್ಧಕ್ಕೆ ತೆಗಿದೀವಿ ಸರ್. ಎಲ್ಲಾ ಹೋಟ್ಲಲ್ಲಿ ಫುಲ್ ತೆಗೆದ್ರೆ ನೀವೇನ್ ಚಂದ್ರ ಭಟ್ರೆ ಅರ್ಧಕ್ಕೆ ತೆಗಿತಾ ಇದೀರಿ? ಏನ್ ಸ್ಪೆಷಲ್ ಸರ್? ನಮ್ದು ಏನ್ ಸ್ಪೆಷಲ್ ಅಂದ್ರೆ ನಮ್ದು ನಾಟಿ ಬೆಣ್ಣೆ. ನಾಟಿ ಬೆಣ್ಣೆ. ನಾಟಿ ಬೆಣ್ಣೆಗೂ ಸಾಬೂದಾನ ಇಡ್ಲಿಗೆ ಏನ್ ಸಂಬಂಧ ಇದೆ? ಅದು ನಾಟಿ ಬೆಣ್ಣೆ ಹಾಕಿದ್ರೆ ಒಳ್ಳೆ ಸ್ಮೂತ್ ಆಗಿ ಚೆನ್ನಾಗಿ. ಎಲ್ಲಿಗೆ ಹಾಕ್ತೀರಾ ಬೆಣ್ಣೆನ? ಯಾರು ಹೋಟ್ಲಲ್ಲಿ ಬೆಂಗಳೂರಲ್ಲಿ ಹಾಕಲ್ಲ ಬೆಣ್ಣೆನ ಇಡ್ಲಿಗೆ. ನಮ್ ಸ್ವಾಸ್ಥ್ಯ ಕೆಪ್ಪೆಲ್ಲ ಹಾಕ್ತೀವಿ ಸರ್. ಅದೇ ಸ್ಪೆಷಲ್ ನಿಮ್ದು? ಅದು ನಾಮಂಗಲದ ಬೆಣ್ಣೆ ಸರ್. ಇದು ನಾಗಮಂಗಲಿಂದ ಬೆಣ್ಣೆ ಹಳ್ಳಿದು. ಇದೆಲ್ಲ ಕಸ್ಟಮರಿಗೆ ಗೊತ್ತಾ? ಗೊತ್ತಾಗಿಲ್ಲ, ಇನ್ನೂ ಗೊತ್ತಿಲ್ಲ ಸರ್. ಇನ್ಮೇಲೆ ಗೊತ್ತಾಗುತ್ತೆ ಸರ್. ಈಗ ನೀವು ಸಾಬೂದಾನ ಇಡ್ಲಿನ ಆರೋಗ್ಯಕ್ಕೋಸ್ಕರನೂ ಕೊಡ್ತಾ ಇದೀರಾ, ಅದ್ರ ಜೊತೆಗೆ ಬೆಣ್ಣೆನೂ ಹಾಕ್ತಾ ಇದೀರಾ. ನಾಟಿ ಬೆಣ್ಣೆ ಸರ್. ಅದ್ರ ಜೊತೆಗೆ 30 ರೂಪಾಯಿಗೆ 2 ಇಡ್ಲಿನೂ ಕೂಡ ಮಾರ್ತಾ ಇದೀರಾ. ಬೆಂಗಳೂರಲ್ಲೇ ಸಾಬೂದಾನ ಇಡ್ಲಿಗೆ ಯಾರು ಕೊಡಲ್ಲ ಅಂತ ಅನ್ಕೊಂತೀನಿ ಸರ್. ಇನ್ನೊಂದು ಏನೋ ಸರ್, ಇದು ನಾಟಿ ಬೆಣ್ಣೆ ಎಮ್ಮೆ ತುಪ್ಪನೇ, ಹಸಿನ ತುಪ್ಪ ಏನು ಮಿಕ್ಸ್ ಇಲ್ಲ ಸರ್ ಇದು. ಹೌದಾ? ಹೌದು ಸರ್. ಸೊ ಒಳ್ಳೆ ಜಿಡ್ಡಿ ಇರುತ್ತೆ ಹಂಗಾರೆ? ಹೌದು ಸರ್. ಆರೋಗ್ಯಕ್ಕೂ ಒಳ್ಳೇದಂಗಾರೆ? ಆರೋಗ್ಯ ಒಳ್ಳೇದು. ನಾಟಿ ಬೆಣ್ಣೆ ನಾಮಂಗಲದ ತರಿಸ್ತೀವಿ ಸರ್. ನಾಮಂಗಲದ ಹಳ್ಳಿಯಿಂದ ಹುಡುಕೊಂಡು ತಗೋಬತ್ತೀವಿ ಸರ್. ನನಗೆ ಈ ಗ್ಯಾರಂಟಿ ಬಂತು, ಇದನ್ನ ತಿಂದ್ರೆ ಯಾಕೆ ಹೆಲ್ದಿ ಆಗಿರಲ್ಲ ಅಂತ. ಎಲ್ಲರೂ ಹೆಲ್ದಿ ಆಗಿರ್ತಾರೆ, ನಮ್ಗೆ ದಪ್ಪ ಗುಂಡ್ಗುಂಡಕ್ಕೆ ಇರ್ತಾರೆ ಸರ್. ನೋಡಿ ಸರ್, ಈಗ ಒಳಗೆ ಇರ್ತೀವಿ, ಮತ್ತೊಳಗಡೆ ಹಾಕ್ತೀರಾ? ಇನ್ನು ಅರ್ಧ ಕುಕ್ ಆಗುತ್ತೆ ಸರ್. ಇನ್ನೂ ಅರ್ಧ ಕುಕ್ ಆಗ್ಬೇಕಾ ಇದು? ಹೌದು ಸರ್. ಈಗಲೇ ಅಲ್ಲೇ ಒಳ್ಳೊಳ್ಳೆ ಡೈಮಂಡ್ ಅರಳು ಇದ್ದಂಗಿದೆ. ಹೌದು ಸರ್, ಹಂಗೆ ಬರುತ್ತೆ ಸರ್. ಸೊ ಇವಾಗ ತೆಗಿತಾ ಇದ್ದೀರಾ? 5 ನಿಮಿಷ ಆಯ್ತು. ಆಯ್ತು ಸರ್, ಈಗ ತೆಗಿತಾ ಇದೀವಿ ನೋಡಿ ಸರ್. ಓಕೆ, ಬಿಸಿ 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 ಬರ್ತಾ ಇದೆ ಹೊರಗಡೆ ಹಂಗಾರೆ. ಬಂದಿದೆ ನೋಡಿ ಸರ್. ಬೆಂಗಳೂರು ಜನಕ್ಕೆ ಒಳ್ಳೆ ಇಡ್ಲಿ ಸರ್ವ್ ಮಾಡ್ತಾ ಇದೀರಾ. ನೋಡಿ ಸರ್, ಅರಳು ಕಾಣ್ತಾ ಇದೆ. ಅರಳು ಮಣಿ ತರ ಕಾಣ್ತಾ ಇದೆ. ಮಣಿ ಈಗ ನಾಟಿ ಬೆಣ್ಣೆ ಹಾಕಿದ ಸರ್. ನೋಡಿ ಎಲ್ಲಕ್ಕೂ ಘಮ 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 ಅಂತ ಇದೆ, ಪರಿಮಳ ಬರ್ತಾ ಇದೆ. ಅರಳು ನೋಡಿ. ನಮ್ಗೆ ಸಾಬೂದಾನ ಇಡ್ಲಿ ಎಲ್ಲೂ ಕಾಣಲ್ಲ. ಫೇಮಸ್ ಸರ್ ನಮ್ದು. ಇದೇ ಫೇಮಸಾ? ವೆರಿ ಗುಡ್, ವೆರಿ ಗುಡ್. ಸೊ ಜನಕ್ಕೆ ನನಗೂ ಕೂಡ ತಿನ್ಬೇಕು ಅಂತ ಮನ್ಸಾಗ್ತಾ ಇದೆ. ಸೂಪರ್ ಅಂದ್ರೆ ಸೂಪರ್ ಇಡ್ಲಿ ನೋಡಿ, ಎಷ್ಟು ಸಾಫ್ಟ್ ಆಗಿ ಮೃದುವಾಗಿದೆ ನೋಡಿ ಸರ್. ಇದಕ್ಕೆ ಬಿಡಿ ಹೇಳೋದು ನೀವು, ಇದು ಯಾಕೆ ಹೆಲ್ತಿಗೆ ಒಳ್ಳೇದು ಅಂತಂದ್ರೆ ಇದಕ್ಕೆ ಸ್ವಾಸ್ಥ್ಯ ಕೆಫೆ ಇದಕ್ಕೆ ಫೇಮಸ್ ಹಂಗಾರೆ. ನೋಡಿ ಸರ್, ಮಣಿ ಹೆಂಗ್ ಬಂದಿದೆ. ಬಾಬಾ ಹೆಂಗಿದೆ ನೋಡಿ. ನೋಡಿ ಸರ್, ಹೆಂಗ್ ಮಣಿ ಇದೆ. ಓಕೆ ಓಕೆ,
ಒಳ್ಳೆ ಡೈಮಂಡ್ ಸರ ತಗೊಂಡಂಗೆ ಆಗಿದೆ. ಸರನೇ ಮಾಡ್ಕೋಬಹುದು ಸರ್ ಇದನ್ನ. ಡೈಮಂಡ್ ಸರನೇ ಮಾಡ್ಕೊಬಿಡಬಹುದು. ಓಕೆ ಓಕೆ ಇದೆ ನೋಡಿ ಸರ್. ಓಕೆ ಸರ್, ನನಗೊಂದು ಪ್ಲೇಟ್ ಕೊಡ್ತೀರಾ ಹಂಗಾರೆ? ಟ್ರೈ ಮಾಡೋಣ. ಟ್ರೈ ಮಾಡಿ ಸರ್. ನೀವು ಇವತ್ತು ತಿನ್ಬಿಟ್ಟು ಸರ್, ಇನ್ನೂ 4 ಜನ ನಿಮ್ಮ ಫ್ರೆಂಡ್ಗಳು ಕರ್ಕೊಂಡು. ಅಷ್ಟು ಕಾನ್ಫಿಡೆನ್ಸ್? ಹೌದು ಸರ್. ಬೆಣ್ಣೆ ಇಡ್ಲಿ ಬೇರೆ ಕೊಡ್ತಾ ಇದ್ದೀರಾ? ಬೆಣ್ಣೆ ಇಡ್ಲಿ ಸರ್, ಅದು ನಾಟಿ ಬೆಣ್ಣೆ, ಯಾವ್ದು ಮಿಕ್ಸ್ ಇಲ್ಲ, ಕೆಲವರಿಗೆ ಇಲ್ಲ. ಓಕೆ. ಹೌದು ಸರ್, ನಾಗಮಂಗಲದ ಬೆಣ್ಣೆನೇ ಇದು. ನಾಗಮಂಗಲದ ಬೆಣ್ಣೆ, ಹಳ್ಳಿ ಬೆಣ್ಣೆನೇ ನೋಡಿ. ಇಲ್ಲಿ ನಾಗಮಂಗಲ ಬೆಣ್ಣೆ, ಹಳ್ಳಿ ಬೆಣ್ಣೆ ಕೊಡ್ತಾ ಇದ್ರಂತೆ. ನಾಗಮಂಗಲದ ಅದು ಕೂಡ ಒಳ್ಳೆ ಜಿಡ್ಡಿರೋಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಾಗಂಥದ್ದು. ಅದರಲ್ಲಿ ಎಸ್ಪೆಷಲಿ ವಿಜಯನಗರದಲ್ಲಿ ಇವರು ಇದ್ದಾರೆ. ಯಾವ ಇದನ್ನ ಎಲ್ಲೂ ಕೊಡ್ತಾ ಇಲ್ಲ, ಅದರಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ವಿಜಯನಗರ ಇಲ್ಲಿ ನಮ್ಗೆ ಕೊಡ್ತಾ ಇದ್ದೀವಿ ಚೆನ್ನಾಗಿ. ಟ್ರೈ ಮಾಡಿ ನೀವು ಎಲ್ಲರೂ. ಸರ್ ತೊಳಿ ಸರ್, ನಮ್ದು ನೋಡಿ 2 ಥರ ಚಟ್ನಿ ಬರುತ್ತೆ ಸರ್. ಇಡ್ಲಿ ಬರುತ್ತೆ 30 ರೂಪಾಯಿಗೆ. ಕೆಂಪು ಚಟ್ನಿ, ಒಂದು ಗ್ರೀನ್ ಚಟ್ನಿ ಬರುತ್ತೆ. ಕೆಂಪು ಚಟ್ನಿನೂ ಕೊಡ್ತೀರಾ, ಗ್ರೀನ್ ಚಟ್ನಿನೂ ಕೊಡ್ತೀರಾ? ಚಟ್ನಿನೂ ಬರುತ್ತೆ. ಡಬಲ್ ಧಮಾಕ ನಮ್ಮಲ್ಲಿ. ತಿಂದು ಚೆನ್ನಾಗಿ ಮಜಾ ಮಾಡಿ ಸರ್, ನಮ್ಮಲ್ಲಿ ಚೆನ್ನಾಗಿದೆ. ಸೂಪರ್. ಮಜಾನು ಮಾಡೋದ್ರ ಜೊತೆಗೆ ಹೆಲ್ತ್ ಕಟ್ಕೋಬಹುದು, ಜಾಸ್ತಿ ಚೆನ್ನಾಗಿರ್ತದೆ. ಜಾಸ್ತಿ ತಿನ್ನೋರು ಅಂದ್ರೆ ವಯಸ್ಸಾದ್ರೆ ತಿನ್ನೋ ಸರ್. ಅವ್ರು ತಿಂದ್ರೆ ಇನ್ನೂ ಒಳ್ಳೇದು, ಹೆಲ್ತ್ಗೆಲ್ಲ ಒಳ್ಳೇದು. ಹೌದಾ? ನಾಟಿ ಬೆಣ್ಣೆನೆ ಕೊಡೋದಲ್ವಾ, ಅದರಿಂದ ಅವ್ರಿಗೆ ನೋಡಿ ಹೆಂಗಿದೆ. ಹಂಗೆ ಒಳ್ಳೆ ಹಂಗೆ ನೋಡಿ ಹೆಂಗಿದೆ. ತುಂಬಾ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿದೆ ಸರ್. ಎಷ್ಟು ಸ್ಮೂತ್ ಆಗಿದೆ. ಓಕೆ. ಬಾಯಿಗೆ ಮಾಡಿದ್ರೆ ಅಲ್ಲೇ ಕರ್ಗೋಗುತ್ತೆ ಸರ್. ಇನ್ನೊಂದು ಅದು ದೊಡ್ಡದು ಸರ್. ವೀಕ್ಷಕರೇ ನೋಡಿ, ಬಾಳೆದೆಲೆ ಹಾಕ್ತಿದ್ದಾರೆ ಇವರು. ಬಾಳೆದೆಲೆ ಕೊಟ್ಟಿದ್ದೀವಿ, ಇದೇ ತರ ಕೊಡೋದು ನಾವು. ಓಕೆ. ಇದು ಇನ್ನ ನೋಡಿ ಇಡ್ಲಿ ನೋಡಿ ಸರ್, ನೀವೆಲ್ಲ ಬಾಯಿಗೆ ಮಾಡೋದು ಹಂಗೆ ಕರ್ಗೋಗುತ್ತೆ. ಓಕೆ ಸರ್ ನೋಡಿ, ತಿಂದು ನೋಡ್ಬಿಟ್ಟು ಓಕೆ ಇನ್ನೊಂದು 4 ಜನಕ್ಕೆ ಹೇಳಿ ಸರ್. ಓಕೆ. ಅವ್ರು ನೀವು ಹೇಳ್ಬಿಟ್ಟು ಕರ್ಕೊಂಡೇ ಬರ್ಲಿಲ್ಲ ಸರ್. ಇಡ್ಲಿ ಅವ್ರು ತಿಂದ್ಬಿಟ್ಟು ಅವರು ಹೇಳ್ಬೇಕು ಸರ್. ಖಂಡಿತ ಆ ತರ ಇಡ್ಲಿ ಇದೆ. ಖಂಡಿತ. ನೀವು ನಮಗೆ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಮದುವೆ ಸ್ಟೈಲ್ನ ಮದುವೆ ಶೈಲಿಯ ಸಾಬುದಾನ ಇಡ್ಲಿನ ರೆಸಿಪಿನ ಕಲ್ಸ್ಕೊಟ್ಟಿದ್ದೀರಾ. ಸೊ ನಮ್ಮ ವೀಕ್ಷಕರ ಪರವಾಗಿ ಕೂಡ, ನಮ್ಮ ಪರವಾಗಿ ಕೂಡ ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.